ಸೊ ಇವಾಗ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತಂದರೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸಮಥಿಂಗ್ ಕಾಲ್ಡ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಆಫ್ ಫಸ್ಟ್ ಆರ್ಡರ್ ಅಂತ. ಸೊ ವಿ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಆಫ್ ಫಸ್ಟ್ ಆರ್ಡರ್. ನೋಡಿ, ಇದೊಂದು ಪ್ರೊಸೀಜರ್ ಅಷ್ಟೇ. ಆ ಪ್ರೊಸೀಜರ್ನ ನೀವು ಕರೆಕ್ಟಾಗಿ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಆಫ್ ಫಸ್ಟ್ ಆರ್ಡರ್, ಅದರಲ್ಲೂ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಅ 100% 1 mark question for CET. ಒನ್ ಥಿಂಗ್. ಸೆಕೆಂಡ್ ಥಿಂಗ್, ನಿಮಗೆ ಜನರಲ್ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಇದು ಕೂಡ ಒಂದು ಕ್ವೆಶನ್ ಬರುತ್ತೆ. ಇಫ್ ಯು ವಾಂಟ್ ಟು ಡೂ ದ ಜನರಲ್ ಸೊಲ್ಯೂಷನ್ for few questions, I'm not telling for all the questions, for few questions ಅಥವಾ to find general solutions for few questions we need integrating factor, ಆಯ್ತಲ್ವಾ? ಐ ಮೀನ್ ವಿತ್ ರೆಸ್ಪೆಕ್ಟ್ ಟು CET questions, ಆಯಿತಾ? ಸೊ ಅದರಿಂದ ಇದನ್ನು ಕಲ್ತ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಡನ್. ಸೊ ಫಸ್ಟು ನಾವಿವಾಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಕೆಲವೊಂದು ಸ್ಟೆಪ್ಸ್ ಇದೆ, ಆಯಿತಾ? ನೋಟ್ ಡೌನ್ ಮಾಡ್ಕೊತ ಬನ್ನಿ. ಸಿ, ಇಫ್ the given differential equation is of the form m of x comma y dx plus n of x comma y dy is equal to 0, ಈ ಥರ ಇತ್ತು ಅಂದ್ಕೊಳ್ಳಿ. ದಿಸ್ ಕ್ಯಾನ್ ಬಿ ಅರೇಂಜ್ಡ್, ಅಂದರೆ ಈ ಪರ್ಟಿಕ್ಯುಲರ್ ಈಕ್ವೇಷನ್ನ ವಿ ನೀಡ್ ಟು ಅರೇಂಜ್ ಇನ್ ದ ಫಾರ್ಮ್ ಆಫ್ dy by dx plus py is equal to q, or ಇಲ್ಲೊಂದು ಸ್ಟಾರ್ ಇಡ್ತೀನಿ ನೋಡಿ, ಇಲ್ಲಿ dy ಇದ್ದರೆ ಇಲ್ಲಿ py ಬರುತ್ತೆ. ಸಮ್ಟೈಮ್ಸ್ ಪ್ರಾಬ್ಲಮಲ್ಲಿ dx by dy ಬರುತ್ತೆ. ಸೊ dx by dy ಬಂದರೆ ದಿಸ್ ಬಿಕಮ್ಸ್ px is equal to q. ಸೊ ಅವ್ರು ಈ ಥರ ಒಂದು ಈಕ್ವೇಷನ್ ಕೊಟ್ಟಿರ್ತಾರೆ. ಈ ಈಕ್ವೇಷನ್ನ ನಾವೇನು ಮಾಡಬೇಕು, ವಿ ಟ್ರೈ ಟು ಅರೇಂಜ್ ಇನ್ ದಿಸ್ ಪರ್ಟಿಕ್ಯುಲರ್ ಫಾರ್ಮ್. ಐದರ್ ಅರೇಂಜ್ ದಿಸ್ ಈಕ್ವೇಷನ್ ಇನ್ ದಿಸ್ ಫಾರ್ಮ್ ಆರ್ ಟ್ರೈ ಟು ಅರೇಂಜ್ ಇನ್ ದಿಸ್ ಫಾರ್ಮ್ ಡಿಪೆಂಡಿಂಗ್ ಅಪಾನ್ ದಿ ಕ್ವೆಶನ್. ಅವ್ರು ಏನು ಕ್ವೆಶನ್ ಕೊಡ್ತಾರೋ ಆ ಕ್ವೆಶನ್ನ ಬೇಸ್ ಮಾಡಿಕೊಂಡು ಐದರ್ ಅರೇಂಜ್ dy by dx plus py is equal to q or dx by dy plus px is equal to q. ನೋಡಿ, ಇಲ್ಲಿ ಎಕ್ಸ್ ಬಂದರೆ ಇಲ್ಲೂ ಎಕ್ಸೇ ಬರಬೇಕು, ಅರ್ಥ ಆಯ್ತಾ? ಈ ಫಾರ್ಮಲ್ಲಿ ಅರೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ದೆನ್ ಇದು ಒಂದು ಸ್ಟೆಪ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಒಬ್ಟೈನ್ ಐ ಎಫ್ ಅಂದ್ರೇನು? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಸೊ ಒಬ್ಟೈನ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ದಟ್ ಈಸ್ e to the power of integral of p into dy or e to the power of integral of p into dx, whatever. So depending upon the value, dy by dx ಇದೆಯಾ, dx by dy ಇದೆಯಾ, ಆ ಥರ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ p into dy ಅಥವಾ p into dx. ಇವನ್ ದೋ ಸ್ಟೆಪ್ಸ್ ಲುಕ್ ಸಮಥಿಂಗ್ ವಿಯರ್ಡ್, ಬಟ್ ನಾವು ಪ್ರಾಬ್ಲಮ್ ಮಾಡಬೇಕು ಅಂದರೆ ನಿಮಗೆ ಅದು ಈಸಿ ಆಗುತ್ತೆ. ಇದಿಷ್ಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಇಷ್ಟೇ. ಸೊ ಇಲ್ಲಿವರೆಗೂ ಮಾಡಿದ್ರೆ ಯು ಆರ್ ಡನ್ ವಿತ್ ವಾಟ್? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಸ್. ಸೊ ಲಾಸ್ಟ್ 4 yearsಯಿಂದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಸ್ ಮಾತ್ರ ಕೇಳ್ತಿದ್ದಾರೆ. ಡನ್. ಬಟ್ ಒನ್ ಸ್ಟೆಪ್ ಅಹೆಡ್, ಇನ್ ಕೇಸ್ ಎಕ್ಸಾಮಲ್ಲಿ ನಿಮಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಲ್ಲದೆ ಇಫ್ ದೇ ಆಸ್ಕ್ ಯು ಫೈಂಡ್ ಜನರಲ್ ಸೊಲ್ಯೂಷನ್ ಅಂದರೆ ಆಫ್ಟರ್ ಫೈಂಡಿಂಗ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ವಿ ನೀಡ್ ಟು ಕಂಟಿನ್ಯೂ ಫರ್ದರ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಲ್ಲಿಗೆ ಎಂಡ್ ಆಯಿತು. ಸೊ ದಟ್ಸ್ ಆಲ್. If the question is find the general solution, then we need to continue 2 steps ahead from where integrating factors. The general solution ಏನು ಅಂತಂದರೆ y into whatever the integrating factor you got. So y into integrating factor is equal to integral of q ಅಂದರೆ ಈ q into integrating factor dx plus c ಅಂತ. ಸೊ this becomes your general solution. ಯಾವುದಕ್ಕೆ? ಸಪೋಸ್ ಇಫ್ ದ ಜನರಲ್ ಫಾರ್ಮ್ ಇಸ್ ಲೈಕ್ dy by dx plus py is equal to q.
ಸೊ ಇದು ಹೆಂಗೆ ಅನ್ನೋದು ಮುಂದೆ ಪ್ರಾಬ್ಲಮ್ಸಲ್ಲಿ ಡಿಸ್ಕಸ್ ಮಾಡ್ತೀವಿ, ಜಸ್ಟ್ ನೋಟ್ ಡೌನ್ ದಿಸ್. ಅದೇ ಥರ ನಿಮಗೆ ಜನರಲ್ ಸೊಲ್ಯೂಷನ್ ಇನ್ನೊಂದು ಕೇಸು ಬರುತ್ತೆ. ಸಿ ದಿಸ್ ಇಸ್ ಜನರಲ್ ಸೊಲ್ಯೂಷನ್ ಇಫ್ ದಿ ಗಿವನ್ ಈಕ್ವೇಷನ್ ಇನ್ ದಿಸ್ ಫಾರ್ಮ್. ಸಪೋಸ್ ನಿಮಗೇನಾದರೂ ಈ ಫಾರ್ಮಲ್ಲಿ ಬಂದರೆ dx/dy ಪ್ಲಸ್ ಪಿ ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂ ಫಾರ್ಮಲ್ಲಿ ಬಂದರೆ ಇಟ್ಸ್ ವೆರಿ ಸಿಂಪಲ್. ದಿಸ್ ಇಸ್ ಇಂಟಿಗ್ರಲ್ ಆಫ್ this is p into dx, ಇದು p into dy. ಡನ್. ಓಕೆ, ಸೊ ಇಲ್ಲೇನು ಬರುತ್ತೆ ನಿಮಗೆ ಅಂತಂದರೆ, ಐ ಮೀನ್ ವಿತ್ ರೆಸ್ಪೆಕ್ಟ್ ಟು ಜನರಲ್ ಸೊಲ್ಯೂಷನ್, ಇಲ್ಲಿ y ಇರೋ ಕಡೆ x ಹಾಕಿ, x ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು q ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ dx ಇರೋ ಕಡೆ dy ಪ್ಲಸ್ c. ಸೊ ಎನಿವೇಸ್ ನಮಗೆ ಈ ಜನರಲ್ ಸೊಲ್ಯೂಷನ್ ರೇರಾಗಿ ಕೇಳಿದ್ದಾರೆ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಲಾಸ್ಟ್ 4 ಇಯರ್ಸಿಂದ ಕೇಳ್ತಾ ಇದ್ದಾರೆ. ಸೊ ನಾವು ವಿ ವಿಲ್ ಲರ್ನ್ ಹೌ ಟು ಫೈಂಡ್ ಔಟ್ ದಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ದೆನ್ ವಿ ವಿಲ್ ಫೋಕಸ್ ಮೇನ್ಲಿ ಆನ್ ವಾಟ್ ಜನರಲ್ ಸೊಲ್ಯೂಷನ್. ಸೊ ಫಸ್ಟ್ ಇವತ್ತು ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಯಾವ ಥರ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಲೆಟ್ ಅಸ್ ಲರ್ನ್ ವಿತ್ ಒನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ನಿಂದ ತಿಳ್ಕೊಂಡು ಆಮೇಲೆ ಬೋರ್ಡ್ ಕ್ವಶನ್ಸ್ಗೆ ಹೋಗೋಣ, ಸೊ ದ್ಯಾಟ್ ಯು ವಿಲ್ ಗೆಟ್ ಸಮ್ ಕಾನ್ಫಿಡೆನ್ಸ್. ಆಯಿತಾ? ಸೊ ಒಂದು ಎಕ್ಸಾಂಪಲ್ ಏನು ಅಂದರೆ, ಫೈಂಡ್ ದಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆ್ಯಂಡ್ ಜನರಲ್ ಸೊಲ್ಯೂಷನ್. ಸೊ ಫೈಂಡ್ integrating factor and general solution for the following. ಏನು ಅಂತಂದರೆ, x plus 1 dy by dx minus y is equal to e to the power of x plus 1 the whole square. ಈ ಒಂದು ಪರ್ಟಿಕ್ಯುಲರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಗೆ ವಿ ನೀಡ್ ಟು ಫೈಂಡ್ ಔಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆ್ಯಂಡ್ ಜನರಲ್ ಸೊಲ್ಯೂಷನ್. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಯು ಶುಡ್ ರೆಡ್ಯೂಸ್ ದ ಗಿವನ್ ಈಕ್ವೇಷನ್ ಇಂಟು ಐದರ್ dy by dx ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ, ಆರ್ ಯು ಶುಡ್ ರೆಡ್ಯೂಸ್ ಟು dx by dy ಪ್ಲಸ್ ಪಿ ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂ. ಸೊ ಈ ಎರಡಲ್ಲಿ ಒಂದು ಫಾರ್ಮ್ಗೆ ರೆಡ್ಯೂಸ್ ಮಾಡ್ಕೋಬೇಕು ಡಿಪೆಂಡಿಂಗ್ ಅಪಾನ್ ದಿ ಕ್ವೆಶನ್. ಸಿನ್ಸ್ ಇಲ್ಲಿ dy by dx ಇರೋದ್ರಿಂದ ಐ ವಿಲ್ ಟ್ರೈ ಟು ಅರೇಂಜ್ ದ ಗಿವನ್ ಈಕ್ವೇಷನ್ ಇನ್ ದಿ dy by dx. ಸೊ ಇವಾಗ ಇದನ್ನು ಯಾವ ಥರ ಸಾಲ್ವ್ ಮಾಡ್ತೀವಿ ನೋಡಿ. ಸೊ ಇವಾಗ ನನಗೆ dy by dx ಸಪ್ರೇಟಾಗಿ ಬೇಕಲ್ವ, ಸೊ ನಾನೇನು ಮಾಡ್ತೀನಿ, ಇದನ್ನು ಈ ಕಡೆ ಕಳಿಸ್ಕೊತೀನಿ ಅಂದ್ಕೊಳ್ಳಿ. ವಿಲ್ ಗೆಟ್ x plus 1 dy by dx divided by x plus 1 the whole square minus y by x plus 1 the whole square is equal to e power x. ಸೊ ಇವಾಗ ಇಲ್ಲಿ ಏನಾಗುತ್ತೆ ನಿಮಗೆ, ಸರಿ ಒಂದು ನಿಮಿಷ ಉಲ್ಟಾ ಮಾಡಬೇಕು. ಈ x plus 1 ಈ x plus 1 ರಿಮೂವ್ ಮಾಡಬೇಕಲ್ವ. ಸೊ ಡಿವೈಡ್ ದಿ ಎಂಟೈರ್ ಈಕ್ವೇಷನ್ ವಿತ್ x plus 1. ಅವಾಗ ಏನಾಗುತ್ತೆ, ಇಲ್ಲಿ ಆಲ್ರೆಡಿ ನಮ್ಮ ಹತ್ರ x plus 1 dy by dx ಇದೆ. ಸೊ ಡಿವೈಡ್ ದಿಸ್ ವಿತ್ x plus 1 ಮೈನಸ್ y by x plus 1 is equal to e to the power of x plus 1 the whole square by x plus 1. ಸೊ ಅವಾಗ ನಿಮಗೆ x plus 1 ಕ್ಯಾನ್ಸಲ್ ಆಗುತ್ತೆ. you'll get dy by dx minus y divided by x plus 1. ಸಿ ನೀವು ಸ್ಟೆಪ್ಸ್ನ ಸ್ಕಿಪ್ ಮಾಡ್ಬೋದು ಎಕ್ಸಾಮಲ್ಲಿ, e power x of x plus 1. ಸೊ ಈ ಸ್ಟೆಪ್ಸ್ನೆಲ್ಲ ಮಾಡೋದಕ್ಕೆ ನಿಮಗೇನು 5 ಮಾರ್ಕ್ಸ್ ಕೊಡಲ್ಲ, 1 ಮಾರ್ಕ್ ಇರುತ್ತೆ. ಸೊ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸೊ ಫ್ರಮ್ ಹಿಯರ್ ಟು ಹಿಯರ್ ಡೈರೆಕ್ಟಾಗಿ ಈ ಸ್ಟೆಪ್ಪಿಗೆ ಬಂದುಬಿಡಬೇಕು. ಸೊ ಇದು ದಿಸ್ ಇಸ್ ಆಫ್ ದ ಫಾರ್ಮ್ ಏನಿದೆ, dy by dx ಪ್ಲಸ್ ಪಿ ಇಸ್ ಈಕ್ವಲ್ ಟು ಪಿ ವೈ ಇಸ್ ಈಕ್ವಲ್ ಟು ಕ್ಯೂ. ಇಲ್ಲಿ ಪಿ ಅಂದರೆ ಏನಿದೆ, ಪಿ ಇಸ್ ಮೈನಸ್ 1 by x plus 1. ಕ್ಯೂ ಪ್ಲೇಸಲ್ಲಿ ಏನಿದೆ, e power x ಆಫ್ x plus 1. ಕರೆಕ್ಟಾ? ಸೊ e power x ಆಫ್ x plus 1, ರೈಟ್. ಸೊ ಇವಾಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಬರುತ್ತೆ ನೋಡಿ. ನಿಮಗೆ ಸ್ಟೆಪ್ಸ್ ನೋಡ್ಕೊಳ್ಳಿ ಮೇಲ್ಗಡೆಯಿಂದ. ಫಸ್ಟು ಒಂದು ಈಕ್ವೇಷನ್ನ ಕೊಡ್ತಾರೆ, ಆ ಒಂದು ಪರ್ಟಿಕ್ಯುಲರ್ ಈಕ್ವೇಷನ್ನ ನೀವೇನು ಮಾಡಬೇಕು, ಐದರ್ ರೆಡ್ಯೂಸ್ ದಿಸ್ ಇಂಟು dy by dx ಆರ್ dx by dy. ಆಫ್ಟರ್ ರೆಡ್ಯೂಸಿಂಗ್ ದಟ್, ದಿಸ್ ಇಸ್ ಯುವರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇದು.
So what is your integrating factor now? So integrating factor is equal to e to the power of p into dx. So that is integrating factor. What is p here? Minus 1 by x plus 1 dx. What is 1 by x plus 1? 1 by x andreno. Integral of 1 by x is what? Log x. Hope you remember. Integral of 1 by x dx is what? Log x. ಅದೇ ಥರ ಇಲ್ಲಿ ಏನು ಬರುತ್ತೆ ಈಗ e to the power of minus 1 log x. ಆಯಿತಾ? ಸೊ ವಿ ನೋ ದಿಸ್ log of a to the power of b can be written as what? b log a. ನೆನಪಿದೆಯಾ? log of a to the power of b can be written as b log a. ಅದೇ ಥರ ವೈಸಿ ವರ್ಷ ಕೂಡ ಟ್ರೂನೇ. -1 ಆ ಕಡೆಗೆ ಹೋದರೆ ಏನಾಗುತ್ತೆ ಈಗ e to the power of log -1 ಮೇಲೆ ಹೋಗುತ್ತೆ. ಸೊ ಐಮ್ ಜಸ್ಟ್ ಡೂಯಿಂಗ್ ದ ರಿವರ್ಸ್ ಹಿಯರ್. ಸೊ ಇದನ್ನು ಈ ಥರ ಬರ್ಕೋತಾ ಇದ್ದೀನಿ. ಡನ್. ಆಮೇಲೆ ಇನ್ನೊಂದು ಥಿಂಗ್ ನೆನ್ಪಿಟ್ಕೊಂಡಿರಿ, e ಪವರ್ ಲಾಗ್ ಈಸ್ 1. e power log is 1. So here I can replace this thing as 1. So 1 into x to the power of -1, nothing but 1 by x. So this is your integrating factor. So even though ನಾನು ಸ್ವಲ್ಪ ಎಲ್ಲ ಸ್ಟೆಪ್ಸ್ ಎಕ್ಸ್ಪ್ಲೈನ್ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ಲೋ ಆಗ್ತಾ ಇರ್ಬೋದು, ಬಟ್ ವೆನ್ ವಿ ಆ್ಯಕ್ಚುಲಿ ಡೂ ದ ಪ್ರಾಬ್ಲಮ್ಸ್ ಇನ್ನೂ ಫಾಸ್ಟಾಗಿ ಮಾಡ್ತೀವಿ. ಇದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಯಿತು. ಸಪೋಸ್ ನಿಮಗೆ ಎಕ್ಸಾಮಲ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕೇಳಿಲ್ಲ, ದೇ ಆಸ್ಟ್ ಯು ಜನರಲ್ ಸೊಲ್ಯೂಷನ್. ಸೊ ಜನರಲ್ ಸೊಲ್ಯೂಷನ್ ಅಂದರೆ ಏನಂದರೆ ನಿಮಗೆ ನೆನ್ಪಿಟ್ಕೊಳ್ಳಿ, y ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ q ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ dx plus c. Now y into what is your integral factor? So I'm sorry, ಇಲ್ಲಿ log x ಅಲ್ಲ, ಇದು log x plus 1 ಬರುತ್ತೆ, ಬಿಕಾಸ್ ಇಲ್ಲಿ x plus 1 ಇದೆಯಲ್ಲ. ಸೊ x plus 1 ಇರೋದ್ರಿಂದ log of x plus 1. ಸೊ ದಿಸ್ ಬಿಕಮ್ಸ್ x plus 1. ಎಲ್ಲ ಕಡೆ ಚೇಂಜ್ ಮಾಡ್ಕೊತ ಬನ್ನಿ. ಸೊ y into integral factor is how much now? 1 by x plus 1 is equal to integral of q. What is integral of q here? q ಎಷ್ಟಿದೆ? e power x into x plus 1 into integral factor is 1 by x plus 1 dx plus c. x plus 1 cancel ಆದರೆ what is integral of e power x is e power x plus e power x plus c. e power x plus c. So y into 1 by x plus 1, or else you can simply take this as cross multiply ಮಾಡಿಕೊಂಡ್ರೆ x plus 1 of e power x plus c. In case general solution ಕೇಳಿದ್ರೆ, of course not for all the questions, for few questions you can find the general solution only after finding what? Integral factor. So finding integral factor becomes an essential part of finding general solution for few questions. Done. So ಇದು just an example of my own in order to tell you the how to find what? Integrating factor. See, ಏನೂ ಇಲ್ಲ, ಅವರು ಒಂದು ಈಕ್ವೇಷನ್ ಕೊಡ್ತಾರೆ, ಆ ಈಕ್ವೇಷನ್ನ ಐದರ್ ರೆಡ್ಯೂಸ್ ಟು ದಿಸ್ ಫಾರ್ಮ್ ಆರ್ ರೆಡ್ಯೂಸ್ ಟು ದಿಸ್ ಫಾರ್ಮ್, ಎರಡಲ್ಲಿ ಒಂದು ಫಾರ್ಮಿಗೆ ರೆಡ್ಯೂಸ್ ಮಾಡ್ಕೊಳ್ಳಿ. ಫೈಂಡ್ ಔಟ್ ವಾಟ್ ಈಸ್ ಪಿ, ಫೈಂಡ್ ಔಟ್ ವಾಟ್ ಈಸ್ ಕ್ಯೂ. ಆಮೇಲೆ ವಾಟ್ ಈಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಇಟ್ಸ್ ಸಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಇ ಟು ದ ಪವರ್ ಆಫ್ ಪಿ ಇಂಟು ಐದರ್ ಡಿ ಎಕ್ಸ್ ಬರುತ್ತೆ, ಅಥವಾ ಇ ಟು ದ ಪವರ್ ಆಫ್ ಇಂಟಿಗ್ರಲ್ ಐದರ್ ಪಿ ಇಂಟು ಡಿ ವೈ. ಇಷ್ಟೇ. rearrange the equation. After rearranging, integrate what? P means e to the power of p. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಪ್ರೊಸೀಜರ್ ಇಷ್ಟೇ. ಸೊ ದೇ ವಿಲ್ ಗಿವ್ ಯು ಆನ್ ಈಕ್ವೇಷನ್, ರೆಡ್ಯೂಸ್ ದಿ ಈಕ್ವೇಷನ್ ಇಂಟು ಐದರ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ. ರೀಅರೇಂಜ್ ಮಾಡಿ, ಯು ಆರ್ ನಥಿಂಗ್ ಡೂಯಿಂಗ್, ನೋ ಮ್ಯಾಥಮೆಟಿಕ್ಸ್ ದೇರ್, ಜಸ್ಟ್ ರೀಅರೇಂಜ್ ಮಾಡ್ತೀರಾ. ಆರ್ ರೀಅರೇಂಜ್ ಇಂಟು ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ ಪಿ ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂ. Once you know what is p, integrating factor becomes e to the power of p into dx or dy, whatever. So ಇಷ್ಟೇನೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಜನರಲ್ ಸೊಲ್ಯೂಷನ್ ವಿಲ್ ಡಿಸ್ಕಸ್ ಬಿಟ್ ಲೇಟರ್. ಎನಿವೇಸ್ ನಾನು ಹೇಳ್ಕೊಟ್ಟಿದ್ದೀನಿ ಜನರಲ್ ಸೊಲ್ಯೂಷನ್ ಈ ಥರ ಮಾಡಬೇಕು ಅಂತ.
ಬೇಸ್ಡ್ ಆನ್ ದಿ ಪ್ರಾಬ್ಲಮ್ ಇನ್ ಕೇಸ್ ಕೇಳಿದರೆ ಮಾಡೋಣ, ಇಲ್ಲಾಂದರೆ ಇಲ್ಲ. ಡನ್. ಸೊ ಫಸ್ಟು ವಿಲ್ ಗೋ ಇನ್ ಅ ರಿವರ್ಸ್ ಆರ್ಡರ್. ಸಿ ಲೆಟ್ಸ್ ಸಿ 2020ನಲ್ಲಿ ಕೇಳಿಲ್ಲ, ಯಾವುದು 2019ನಲ್ಲಿ ಕೇಳಿದ್ದಾರೆ ನೋಡಿ. ಏನು ಕೇಳ್ತಿದ್ದಾರೆ? ಇದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಫ್ ದಿ ಡಿಫ್ರೆನ್ಷಿಯಲ್ ಈಕ್ವೇಷನ್. ಈ ಈಕ್ವೇಷನ್ಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು? ಫಸ್ಟ್ ಕ್ವಶನ್ನ ರೀರೈಟ್ ಮಾಡ್ಕೊಳ್ಳಿ. ಸೊ 2x ಪ್ಲಸ್ 3y² dy ಇಸ್ ಈಕ್ವಲ್ ಟು y ಇಂಟು dx. ಆಯಿತಾ? ಸೊ ಇವಾಗ ಇದನ್ನು ನೀವು ಐದರ್ dy ಬೈ dxಗೆ ಅಥವಾ dx ಬೈ dy ಫಾರ್ಮೆಟ್ಗೆ ರೆಡ್ಯೂಸ್ ಮಾಡ್ಕೊಳ್ಳಿ. ಸೊ ವಾಟ್ ಐಲ್ ಡು, ಇದನ್ನ ಇಲ್ಲೇ ಇಟ್ಕೊಂಡಿರ್ತೀನಿ. 2x ಪ್ಲಸ್ 3y² ಇಸ್ ಈಕ್ವಲ್ ಟು dx ಬೈ dy ಇಂಟು y. ಸೊ ಈ dy ನ ಆ ಕಡೆ ಕಳಿಸ್ಕೊಂಡಿದ್ದೀನಿ. ಆಯಿತಾ? ಸೊ ಇವಾಗ ಈ y ನ ಈ ಕಡೆ ಕಳಿಸ್ಕೊಳ್ಳಿ. ಸೊ y ಈ ಕಡೆಗೆ ಬಂದರೆ ಏನಾಗುತ್ತೆ? ಈಗ ಮಲ್ಟಿಪ್ಲಿಕೇಶನ್ ಬಿಕಮ್ಸ್ ಡಿವಿಷನ್. 2x ಬೈ y ಪ್ಲಸ್ 3y² ಬೈ y is equal to dx by dy. So what is the standard form? We need to reduce into dx by dy plus px is equal to q. See ನೋಡಿ, ಇಲ್ಲಿ x ಬಂದರೆ ಇಲ್ಲೂ x ಬರುತ್ತೆ. ಸೊ dx by dy plus px is equal to q. ಸೊ ಇವಾಗ ನೀವೇ ಅಬ್ಸರ್ವ್ ಮಾಡಿ, ಐ ನೀಡ್ ಟು ಸೆಂಡ್ ದಿಸ್ ಟು ಅದರ್ ಸೈಡ್. ಕರೆಕ್ಟಾ? ಆವಾಗ ಏನಾಗುತ್ತೆ ನಿಮಗೆ? dx by dy ಮೈನಸ್ 2x by y is equal to, ಇದು ಇಲ್ಲೇ ಇದೆ 3y. ಒಂದು y ಕ್ಯಾನ್ಸಲ್ ಆಯಿತು, ರೈಟ್? ಇವಾಗ ಇಲ್ಲಿ p ಯಾವುದು? ಸೊ p is equal to minus 2 by y. What is q here? q is 3y. Anyways, we don't have anything to do with q as far as integrating factor is concerned. So what is integrating factor now? E to the power of integral of p into dy. So e to the power of integral minus 2y by dy. So it's nothing but integral of 1 by y is what? Minus 2 log y. ಆಯಿತಾ? ಸೊ ಈ minus 2ನ ಆಸ್ ಐ ಟೋಲ್ಡ್ ಯು ಅರ್ಲಿಯರ್ ಒಂದು ಫಾರ್ಮುಲಾ ಇದೆ ಲಾಗ್ದು. you'll get log e to the power of minus 2 log y. So you'll get e to the power of log to the power of minus 2. ಸೊ ಇವೆರಡು 1 ಆಗುತ್ತೆ. ಸೊ you'll get 1 into minus y², you'll get 1 by y². ಇದೇನಕ್ಕೆ ಈ ಥರ ಬರೀತೀವಿ ಅನ್ನೋದು ನಾನು ಐ ಟೋಲ್ಡ್ ಯು ಹಿಯರ್, ರೈಟ್? ಸೊ ಏನದು? log of e to the power of b can be written as b log a. ಈ bನ ನಾನು ಈ ಕಡೆಯಿಂದ ಈ ಕಡೆಗೆ ಬರೀತಾ ಇದ್ದೀನಿ ಅಷ್ಟೇ. -2 ಬಂದು y ಪವರ್ ಆಗುತ್ತೆ. ಆ್ಯಂಡ್ e ಪವರ್ ಲಾಗ್ ಈಸ್ 1. ರಿಮೆಂಬರ್ ದಿಸ್, e ಪವರ್ ಲಾಗ್ ಈಸ್ ಈಕ್ವಲ್ ಟು 1. ಸೊ y ಟು ದ ಪವರ್ ಆಫ್ -2 is 1 by y². ಸೊ ದಿಸ್ ಬಿಕಮ್ಸ್ ಯೋರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಸರಿನಾ? ಸೊ ಈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇದರಲ್ಲಿ ಯಾವ ಆಪ್ಷನ್ ಇಸ್ ಕರೆಕ್ಟ್ ಅಂತಂದರೆ, ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ನೋಡಿ, ಒನ್ ಥಿಂಗ್ ನಿಮ್ಮ ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು. ಇನ್ ಕೇಸ್ ನೀವು ಎಲಿಮಿನೇಷನ್ ಮೆಥಡೇ ಮಾಡ್ತೀನಿ ಅಂತಂದರೆ ಎಲಿಮಿನೇಷನ್ನೇ ಮಾಡ್ತೀವಿ, ವಿತೌಟ್ ಇದನ್ನೆಲ್ಲ ನಾವು ಸಾಲ್ವ್ ಮಾಡ್ತಾ ಕೂತ್ಕೊಳ್ಳಲ್ಲ ಅಂದರೆ ಸಿಂಪಲಾಗಿ ಆನ್ಸರ್ನ ಹೆಂಗೆ ಡಿಸೈಡ್ ಮಾಡ್ಬೋದು ಅಂತಂದರೆ, ಒನ್ ಥಿಂಗ್, ಮೈನಸ್ ಬರೋಲ್ಲ, ಎಲಿಮಿನೇಟ್ ಮಾಡ್ತೀರಾ. ಈ ಪವರ್ ಇರೋದಿಲ್ಲ, ಎಲಿಮಿನೇಟ್ ಮಾಡ್ತೀವಿ, ಬಿಕಾಸ್ ಈ ಪವರ್ನ ಲಾಗ್ ಜೊತೆ ಕ್ಯಾನ್ಸಲ್ ಮಾಡ್ಕೊತೀವಿ, ರೈಟ್? ಆಮೇಲೆ ಎಕ್ಸ್ ಬರಲ್ಲ. ಏನಕ್ಕೆ ಎಕ್ಸ್ ಬರಲ್ಲ ಅಂದರೆ ನಮ್ಗೆ ಇಲ್ಲೇ ಗೊತ್ತಾಯಿತು ನೋಡಿ, 2 by y ಅಂದರೆ ಅವರ್ ಆನ್ಸರ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ y itself, ಬಿಕಾಸ್ p is equal to -2 by y ಅಂದರೆ our answer will be in terms of y itself. So there is no question that you will get answer in terms of x. So ನೀವು ಇಲ್ಲಿಗೆ ಬಂದಮೇಲೆ, ಈ ಸ್ಟೆಪ್ವರೆಗೂ ಬಂದಮೇಲೆ ಅಥವಾ ಈ ಸ್ಟೆಪ್ವರೆಗೂ ಬಂದಮೇಲೆ ಆಪ್ಷನ್ಸ್ನ ನೋಡಿ ಎಲಿಮಿನೇಟ್ ಮಾಡಿ ಬಿಸಾಕ್ಬಿಡ್ಬೋದು, ಡೈರೆಕ್ಟಾಗಿ ಟಿಕ್ ಮಾಡ್ಬೋದು. ಇನ್ ಕೇಸ್ ಇನ್ ದಿ ಎಕ್ಸಾಮ್ ಇಫ್ ಯು ಡೋಂಟ್ ರಿಮೆಂಬರ್ ದಿ ಫಾರ್ಮುಲಾ, ಇಫ್ ಯು ಡೋಂಟ್ ವಾಂಟ್ ಟು ಗೋ ಅಹೆಡ್, if you have so much of gut feeling, look at the option, eliminate it, go ahead. ಕರೆಕ್ಟಾಗಿದ್ದೇ ಇರುತ್ತೆ ಅಷ್ಟೇ. ಸ್ವಲ್ಪ ಪ್ರಾಕ್ಟೀಸ್ ಮಾಡೋವರೆಗೂ, ಕಾನ್ಸೆಪ್ಟ್ ಗೊತ್ತಾದಮೇಲೆ ನೀವೇ ಎಲಿಮಿನೇಷನ್ ಮೆಥಡ್ನ ಪ್ರಿಫರ್ ಮಾಡ್ತೀರಾ, ಬಿಕಾಸ್ ದೆರ್ ಇಸ್ ನೋ ಯೂಸ್ ಇನ್ ಸಾಲ್ವಿಂಗ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್. ಅದೇ ಥರ we have a question in the year 2018. First let us rewrite the question.
ಸೊ dy by dx plus y is equal to 1 plus y by x. ಏನು ಮಾಡಬೇಕು ನೀವು, ಫಸ್ಟು ಒಂದು ಈಕ್ವೇಷನ್ ಕೊಡ್ತಾರೆ, ಇದನ್ನು ರೆಡ್ಯೂಸ್ ಮಾಡ್ಕೋಬೇಕು. ಯಾವುದಕ್ಕೆ? ಐದರ್ dy by dx ಪ್ಲಸ್ ಪಿ ವೈ ಇಸ್ ಈಕ್ವಲ್ ಟು ಕ್ಯೂ. ಏನಪ್ಪ ಇವ್ನು ಪದೇ ಪದೇ ಬರೀತಿದ್ದಾನೆ ಅನ್ಕೋಬೇಡಿ, ಬಿಕಾಸ್ ನಿಮಗೂ ಪ್ರಾಕ್ಟೀಸ್ ಆಗಲಿ ಅಷ್ಟೇ. ಅಥವಾ ರೆಡ್ಯೂಸ್ ಟು ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ ಪಿ ಎಕ್ಸ್ ಇಸ್ ಈಕ್ವಲ್ ಟು ಕ್ಯೂ. ಸೊ ಎರಡರಲ್ಲಿ ಒಂದು ಫಾರ್ಮೇಟ್ಗೆ ರೆಡ್ಯೂಸ್ ಮಾಡ್ಕೊಳ್ಳಿ. ಇಲ್ಲ ಆಲ್ರೆಡಿ ನಮಗೆ ಡಿ ವೈ ಬೈ ಡಿ ಎಕ್ಸ್ ಸಪ್ರೇಟ್ ಆಗಿದೆಯಲ್ಲ, ಸೊ ನಿಮಗೆ ಈ ಪ್ರಾಬ್ಲಮ್ನಲ್ಲಿ ಇನ್ನೇನು ಕಾಂಪ್ಲಿಕೇಶನ್ಸ್ ಇರುತ್ತೆ ನೋಡಿ. ವಿ ಹ್ಯಾವ್ ಡಿ ವೈ ಬೈ ಡಿ ಎಕ್ಸ್, ವಿ ಆಲ್ರೆಡಿ ಹ್ಯಾವ್ ದಟ್. ಪಿ ವೈ ಇದೆ ಆ್ಯಂಡ್ ಕ್ಯೂ, ಕರೆಕ್ಟಾ? ಸೊ ಇದನ್ನು ಹೆಂಗೆ ರೆಡ್ಯೂಸ್ ಮಾಡ್ತೀನಿ, ಹೆಂಗೆ ಸಾಲ್ವ್ ಮಾಡ್ತೀನಿ ನೋಡಿ. ಸೊ ವಿ ಹ್ಯಾವ್ dy by dx plus y is equal to, you can write this as 1 by x plus y by x. ಬರಿಬೋದಾ? ಪ್ಲಸ್ y by x, ಬಿಕಾಸ್ y ಆ ಕಡೆಗೆ ಹೋಗಬೇಕಾಗತ್ತೆ. ಸೊ dy by dx plus y minus y by x is equal to 1 by x. ಇಲ್ಲಿ ನೀವು y ಕಾಮನ್ ತೊಗೊಂಡ್ರೆ you'll get 1 minus 1 by x is equal to 1 by x, ಕರೆಕ್ಟಾ? ಸೊ ಇವಾಗ ಇದನ್ನೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ಬೇಕಾದರೆ ನೀವು ಬರ್ಕೊಳ್ಳಿ. ಇವಾಗ ಇಲ್ಲಿಂದ ಪಿ ಏನಾಯ್ತು, ಈಗ ಪಿ ಅಂದರೆ ಇದಾಯಿತು. ದಿಸ್ ಬಿಕಮ್ಸ್ ಯುವರ್ ಪಿ, ದಟ್ ಈಸ್ 1 minus 1 by x. ಸೊ ವಾಟ್ ಈಸ್ ಕ್ಯೂ ನಾವು? 1 by x. What is integrating factor now? E to the power of integral p into dx. So e to the power of integral of 1 minus 1 by x dx. So e to the power of, what is integral of 1? See, integral of 1 dx is x, correct? ಅದೇ ಥರ what is integral of 1 by x? So integral of 1 by x is log x. So minus log x, ಆಯಿತಾ? ಸೊ ಇದನ್ನು ಫರ್ದರ್ ಹೆಂಗೆ ಸಿಂಪ್ಲಿಫೈ ಮಾಡ್ತೀರಾ? ಇಲ್ಲಿವರೆಗೂ ಏನೋ ಬಂತು, ಸೊ ದಟ್ ಈಸ್ ಎಕ್ಸ್ ಮೈನಸ್ ಲಾಗ್ ಎಕ್ಸ್ ಏನೋ ಬಂತು. ಸೊ ಹೌ ಡು ಯು ಸಿಂಪ್ಲಿಫೈ ದಿಸ್ ಫರ್ದರ್ ಸೊ ದಟ್ ಯು ವಿಲ್ ಗೆಟ್ ಬ್ಯಾಕ್ ಯುವರ್ ಆನ್ಸರ್? ಇಲ್ಲಿ ಇಷ್ಟು ದೂರ ಬರ್ತೀರಲ್ಲ, ಇದನ್ನು ಮತ್ತೆ ನಾವು ಸಿಂಪ್ಲಿಫೈ ಮಾಡಬೇಕಾ ಬೇಡವಾ ಅನ್ನೋದು ಆಪ್ಷನ್ಸ್ನ ನೋಡಿ ಡಿಸೈಡ್ ಮಾಡೋಣ. ಸಿ, ವಿ ಆರ್ ಗೆಟಿಂಗ್ ಆನ್ಸರ್ ಆಸ್ ವಾಟ್? ಇ ಪವರ್ ಎಕ್ಸ್ ಮೈನಸ್ ಲಾಗ್ ಎಕ್ಸ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ನಮಗೆ ಎಕ್ಸ್ ಇಂಟು ಇ ಪವರ್ ಎಕ್ಸ್ ಯಾವ ಥರ ಸಿಂಪ್ಲಿಫೈ ಮಾಡಿದ್ರು ಈ ಆಪ್ಷನ್ ಅಂತೂ ಬರಲ್ಲ, ಪವರಲ್ಲಿದೆ. ಇದು ಬರಲ್ಲ, ಬಿಕಾಸ್ ಇದು ಎಕ್ಸ್ ಇಂಟು ಇ ಟು ದ ಪವರ್ ಆಫ್ 1 by x ಇದೆ. ಮೇ ಬಿ ಲುಕ್ ಎಟ್ ದಿಸ್ ಟು ಆಪ್ಷನ್ಸ್, ನಿಮ್ಮ ಗಟ್ ಫೀಲಿಂಗ್ ಯಾವ್ದು ಕರೆಕ್ಟ್ ಅನ್ಸುತ್ತೋ ಅದು. ಬಟ್ ಮೈ ಕ್ವೆಶ್ಚನ್, ಹೌ ಇದನ್ನ ಸ್ಪ್ಲಿಟ್ ಮಾಡಬೇಕು. ಓಕೆ, ಇ ಪವರ್ ಎಕ್ಸ್ ಡಾಟ್ ಇ ಪವರ್ ಮೈನಸ್ ಲಾಗ್ ಎಕ್ಸ್, ಕರೆಕ್ಟ್ ಅಲ್ವಾ? ನೀವು ಸ್ಪ್ಲಿಟ್ ಮಾಡಿದ್ರೆ ಆದ್ರೆ ಅದು ಡಿನಾಮಿನೇಟರ್ ಹೋಗುತ್ತೆ ಸರ್, ಯಾಕಂದ್ರೆ ಮೈನಸ್ ಇದೆಯಲ್ಲ. ಕರೆಕ್ಟಾ? ಇಷ್ಟೇ ಅಲ್ವಾ? ಇವಾಗ ಎ ಪವರ್ ಎ ಪವರ್ ಎಮ್ ಡಾಟ್ ಎ ಪವರ್ ಎನ್, ಕರೆಕ್ಟ್ ತಾನೆ? ಐಮ್ ಸಾರಿ, ನೋ ಲಾ ಆಫ್ ಇಂಡಿಸಸ್ ಇದನ್ನು ಸ್ಪ್ಲಿಟ್ ಮಾಡಿದ್ರೆ ಕರೆಕ್ಟೇ ಅಲ್ವಾ? ಸಿ, ಎ ಟು ದ ಪವರ್ ಆಫ್ ಎಮ್. ಹೌದು ಸರ್, ಇ ಪವರ್ ಎಕ್ಸ್ ಡಾಟ್ ಇ ಪವರ್ ಮೈನಸ್ ಲಾಗ್ ಎಕ್ಸ್ ಡಿನಾಮಿನೇಟರ್ ಹೋಗುತ್ತೆ. ಇ ಪವರ್ ಮೈನಸ್ ಲಾಗ್ ಎಕ್ಸ್ ಅಲ್ಲ, ಇಲ್ಲಿ ಮೈನಸ್ ಲಾಗ್ ಎಕ್ಸ್ ಅಂದರೆ ಕ್ಯಾನ್ ಐ ಟೇಕ್ ದಿಸ್ ಆಸ್ ಮೈನಸ್ 1 log x dot x. So therefore e to the power of log x to the power of minus 1, e power log ಕ್ಯಾನ್ಸಲ್ ಆಗುತ್ತೆ. ಸೊ e power x minus 1 ಅಂದರೆ ಇದು. ಸೊ ಆಪ್ಷನ್ ಈಸ್ ಆಪ್ಷನ್ ಸಿ, ಆಯಿತಾ? ಸೊ ಅಟ್ಲೀಸ್ಟ್ ಇಲ್ಲಿವರೆಗೂ ಮಾಡಿದ್ಮೇಲೆ ಒಂದು ಆಪ್ಷನ್ನ ಎಲಿಮಿನೇಟ್ ಮಾಡ್ಕೊಂಡು ಆನ್ಸರ್ ಇಡ್ಬೋದು. ಇನ್ ಕೇಸ್ ನಿಮಗೆ ಇದೆಲ್ಲ ಗೊತ್ತಿಲ್ಲ ಅಂದರೂ ಕಳೀಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಸೊ ಯು ನೀಡ್ ಟು ಸ್ಟ್ರಗಲ್ ಅಷ್ಟೇ. ನೆಕ್ಸ್ಟ್
ವಿ ಹ್ಯಾವ್ 2017 ಕೇಳಿದ್ದಾರೆ ನೋಡಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. 2017 ಓಕೆ, ಲೆಟ್ ಅಸ್ ರೀರೈಟ್ ದಿ ಕ್ವೆಶನ್. x into dy by dx plus 2y is equal to x square. ಇಲ್ಲಿ dy by dx ನಮಗೆ ಕಣ್ಮುಂದೆ ಕಾಣಿಸ್ತಿರೋದ್ರಿಂದ what you'll do, you want to remove the x, so divide with x. x cancel ಆದರೆ we will left with dy by dx plus 2y by x is equal to x square by x ಏನಪ್ಪ x. ಕರೆಕ್ಟಾ? ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆ. ವಾಟ್ ಈಸ್ p here? 2 by x. What is q here? x. Therefore, what is your integrating factor here? E to the power of integral p into dx. So e to the power of integral 2 by x dx, that becomes e to the power of 2 log x. Correct ತಾನೆ? So integral of 1 by x dx is what? log x ಆಗಿರುತ್ತೆ. 2 ಮೇಲೆ ಹೋಗುತ್ತೆ, so you'll get log x square. ಕ್ಯಾನ್ಸಲ್ ಆದರೆ ಆನ್ಸರ್ ಇಸ್ ವಾಟ್? x square. ರೈಟ್. ಸೊ ಇದು ಸಿಂಪಲ್ ಆಯಿತು 2017. ಯಾಕಂದರೆ ನಮಗೆ ಇಲ್ಲಿ ಆಲ್ರೆಡಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲೇ ಕೊಟ್ಟಿದ್ದಾರೆ. ಹೇಳಿದ್ನಲ್ಲ, ಫಸ್ಟ್ ನಾನು ಹೇಳಬೇಕಾದ್ರೆ ಕಷ್ಟ ಅನಿಸುತ್ತೆ, ಬಟ್ ಮಾಡ್ತಾ ಮಾಡ್ತಾ ನಿಮಗೆ ಅದು ಐಡಿಯಾ ಬರುತ್ತೆ. ನಾನು ಇಲ್ಲೊಂದು 4 ಪ್ರಾಬ್ಲಮ್ ಮಾಡಿಸ್ತಿದ್ದೀನಿ, ನೀವು ಒಂದೊಂದು 4 ಪ್ರಾಬ್ಲಮ್ ಮಾಡಿದ್ರೆ ಲೈಕ್ ಯು ವಿಲ್ ಡೆವಲಪ್ ದ ಸ್ಪೀಡ್, ಲೈಕ್ ವೇರ್ ಯು ಕ್ಯಾನ್ ಸಾಲ್ವ್ ವಿದಿನ್ 30 seconds ಆರ್ 40 seconds. ಮೇ ಬಿ ಈ ಕ್ವೆಶನ್ಸ್ಗೆಲ್ಲ 1 minute ಬೇಕೇ ಬೇಕು ಅಂದ್ಕೊಳ್ಳಿ. So there are few questions where you can solve within 10 seconds. There are few questions you need 1 minute or 1.5 minutes. So you need to manage your time, and time management comes only through solving practice. The more you practice, the less time you will take. So your 45 to your 60 days of efforts can save 5 to 6 lakh rupees of your parents hard earned money. ಇಷ್ಟೇನೆ, ನಿಮ್ಮ 60 ದಿನ ಎಫರ್ಟ್ಸು 5 6 ಲಕ್ಷ ರೂಪಾಯಿ ಸೇವ್ ಮಾಡುತ್ತೆ. ಆ್ಯಂಡ್ ದಿಸ್ 60 days ಕ್ಯಾನ್ ಚೇಂಜ್ ಯುವರ್ ಲೈಫ್. ಹೂ ನೋಸ್? ಸೊ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯು. ನಿಮಗೆ ಗೊತ್ತಿದ್ದು ನೀವು ಟೈಮ್ ವೇಸ್ಟ್ ಮಾಡ್ತೀನಿ ಅಂದರೆ ಅದು ಯಾರೂ ಏನೂ ಮಾಡೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್. ಸೊ ದ ನೆಕ್ಸ್ಟ್ ಕ್ವೆಶನ್ ರಿಲೇಟೆಡ್ ಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ವಾಸ್ ಆಸ್ಕ್ಡ್ ಇನ್ 2016. You can see here. ಸೊ 2016 ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ? ಸೊ ಇದು ಅಷ್ಟೇ ನೋಡಿ, x into dy by dx minus y is equal to x to the power of 4 minus 3x. ಸರಿನಾ? ಸೊ ನಿಮಗೆ ಎಲ್ಲನೂ ಅವೈಲೇಬಲ್ ಇದೆ. ದಿಸ್ ಇಸ್ ಆಲ್ರೆಡಿ, ವಿ ನೀಡ್ ಟು ರೆಡ್ಯೂಸ್ ಐದರ್ ಟು ದ ಫಾರ್ಮ್ ಆಫ್ dy by dx plus py is equal to q, or we need to reduce to the form of dx by dy plus px is equal to q. ನೀವು ಕ್ವಶನ್ ನೋಡಿದ ತಕ್ಷಣ ನಿಮಗೆ ಏನಾಗುತ್ತೆ? ಇಟ್ಸ್ ಆಲ್ರೆಡಿ dy by dx ಅಲ್ಲದೆ ಆಲ್ ವಿ ನೀಡ್ ಟು ಡೂ ಇಸ್ ವಾಟ್? ರಿಮೂವ್ ದಿಸ್ x. ಟು ರಿಮೂವ್ ದಿಸ್ x, ಡಿವೈಡ್ ವಿತ್ x. x by x ಕ್ಯಾನ್ಸಲ್ ಆದರೆ ಯು ಆರ್ ಲೆಫ್ಟ್ ವಿತ್ dy by dx minus y by x is equal to x cube minus 3. Agreed? X power 4 by x minus 3x by x. So what is p here then? So p is equal to minus 1 by x, q is equal to x cube minus 3. See, anyways we don't have anything to do with q in case of integrating factor, but to find a general solution we need q. So ivaga what is integrating factor now? So integrating factor is equal to e to the power of integral of p into dx. It is e to the power of integral minus 1 by x dx, that is e to the power of minus
log x, you can write it as e to the power of, so x power minus 1 is nothing but what, 1 by x. ಕರೆಕ್ಟಾ? ಆಪ್ಷನ್ ಯಾವುದು ಇದರಲ್ಲಿ ಈಗ? ಆಪ್ಷನ್ ಸಿ. ರೈಟ್. ಸೊ ಇವಾಗ ಏನು ಮಾಡಿದ್ವಿ, ವಿ ಹ್ಯಾವ್ ಡಿಸ್ಕಸ್ಡ್ ಓನ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆ್ಯಂಡ್ ಹೋಪ್ ಸ್ಟೆಪ್ಸ್ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ, ಟೈಮ್ ಕೂಡ ಕಡಿಮೆ ತೊಗೊಳ್ತಾ ಇದ್ದೀವಿ, ಬಿಕಾಸ್ ವಿ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಕರೆಕ್ಟ್ ಅಲ್ವಾ? ಕಷ್ಟ ಏನೂ ಇಲ್ಲ, ಈಸಿಯಾಗಿ ಮಾಡ್ಬೋದು. ರಿಮೆಂಬರ್ ದಿ ಸ್ಟೆಪ್ಸ್ ಆ್ಯಂಡ್ ಪ್ರಾಕ್ಟೀಸ್ ಓನ್ಲಿ ದೀಸ್ ಕ್ವೆಶನ್. ಇಷ್ಟೇ ಕ್ವೆಶನ್ಸ್ ಮಾಡ್ಕೊಳ್ಳಿ, ಎಕ್ಸಾಮಲ್ಲಿ ಬಂತು ಅಂದರೆ ಪಟ್ ಅಂತ ಮಾಡ್ಬೋದು. ಸೊ ದಟ್ ಯು ಹ್ಯಾವ್ ಕಾನ್ಫಿಡೆನ್ಸ್. ಓಕೆ, ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಕೂಡ ನಾನು ಅಟೆಂಡ್ ಮಾಡ್ತೀನಿ, ಇಟ್ಸ್ ನಾಟ್ ಡಿಫಿಕಲ್ಟ್ ಅಂತ. ಇಲ್ಲಿಂದ ಒಂದು ಸ್ಟೆಪ್ ಎಕ್ಸ್ಟ್ರಾ ಏನು ಅಂದರೆ, ಸಪೋಸ್ ಇದೇ ಕ್ವೆಶನ್ಗೆ ನಿಮಗೆ ಜನರಲ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ ಅಂದಿದ್ರೆ, ಜಸ್ಟ್ ಅನ್ ಅಡಿಷನ್ ಅಂದ್ಕೊಳ್ಳೋಣ. ಸಪೋಸ್ ನಿಮಗೆ ಸೇಮ್ ಕ್ವೆಶನ್ಗೆ ಜನರಲ್ ಸೊಲ್ಯೂಷನ್ ಕೇಳಿದರೆ ಏನು ಮಾಡ್ತಿದ್ರಿ? ನೆನ್ಪಿಟ್ಕೊಳ್ಳಿ, ಫಸ್ಟ್ ಪ್ರಾಬ್ಲಮಲ್ಲಿ ಮಾಡಿ ತೋರಿಸಿದ್ದೀನಿ ನೋಡಿ. ಜನರಲ್ ಸೊಲ್ಯೂಷನ್ ಏನೂ ಇಲ್ಲ, ಯು ನೀಡ್ ಟು ಫೈಂಡ್ ಔಟ್ ದಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಆಫ್ಟರ್ ಫೈಂಡಿಂಗ್ ದಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನೀವೇನು ಮಾಡಬೇಕು? ಜನರಲ್ ಸೊಲ್ಯೂಷನ್ ಹೆಂಗೆ ತೆಗಿತೀರಾ? ಜನರಲ್ ಸೊಲ್ಯೂಷನ್ ಇಸ್ ವೆರಿ ಸಿಂಪಲ್, ದಟ್ ಈಸ್ y ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ is equal to integral of q into integral factor dx plus c. So y is, ಹಂಗೆ ಇಟ್ಕೊಳ್ಳೋಣ, what is integral factor here? 1 by x is equal to integral of q. q is x cube minus 3 dot integral factor is how much? 1 by x dx plus c. ಇದನ್ನು ಸಿಂಪ್ಲಿಫೈ ಮಾಡಿ you'll get x square minus 3 by x dx plus c. what is x square ಅಂದರೆ x cube by 3 minus 3 log x plus c. ಕರೆಕ್ಟಾ? ಇಂಟಿಗ್ರೇಷನ್ ಗೊತ್ತಲ್ವ? x ಸ್ಕ್ವೇರ್ ಅಂದರೆ x ಕ್ಯೂಬ್ ಬೈ 3, 1 by x ಅಂದರೆ log x ಪ್ಲಸ್ c. ಇಲ್ಲೇನಿರುತ್ತೆ? 1 by x. ಈ ಎಕ್ಸ್ನ ಬೇಕಾದರೆ ನೀವು ಆ ಕಡೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, then you'll get your answer. So for the same question, if they ask you to find out the general solution, you need to take one step extra from here. ಇಲ್ಲಿಂದ ಪ್ರೊಸೀಡ್ ಆಗ್ತೀರಾ, ಆಯಿತಾ? ಹಿಂಗೆ y ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು q ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಡನ್. ಅದೇ ಥರ ಯು ಕ್ಯಾನ್ ಡೂ ಇಟ್ ಫಾರ್ ದಿ ಅದರ್ ಕ್ವೆಶನ್ ಆಲ್ಸೋ. ಈ ಕ್ವೆಶನ್ಗೂ ಮಾಡ್ಬೋದು ಇವಾಗ ನೀವು. ಸೊ ಇನ್ ಕೇಸ್ ಎಕ್ಸಾಮಲ್ಲಿ ಇಫ್ ದ ಕ್ವೆಶನ್ ಈಸ್ ನಾಟ್ ಅಬೌಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಇಫ್ ದ ಕ್ವೆಶನ್ ಈಸ್ ಅಬೌಟ್ ಜನರಲ್ ಸೊಲ್ಯೂಷನ್, ಸೊ ವಾಟ್ ಈಸ್ ದಿ ಫಾರ್ಮುಲಾ? ದ ಫಾರ್ಮುಲಾ ಈಸ್ y ಇಂಟು ಇಂಟಿಗ್ರಲ್ ಫ್ಯಾಕ್ಟರ್ is equal to integral of q into integral factor dx plus c. That is y into integral factor is x square is equal to q is x into x square dx plus c. So ಅದು x cube ಆಗುತ್ತೆ. x cube ಅಂದರೆ ಏನಾಯಿತು? x cube by 3 plus c is equal to y of x square. ನೀವು ಇದನ್ನು ಇನ್ನೂ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ಅಂದರೆ y ಈಸ್ ಈಕ್ವಲ್ ಟು ಈ ಎಕ್ಸ್ ಸ್ಕ್ವೇರ್ ಈ ಕಡೆಗೆ ಬರುತ್ತೆ. ಸೊ ದಟ್ ಈಸ್ ಪ್ಲಸ್ ಸಿ ಬೈ ಎಕ್ಸ್ ಸ್ಕ್ವೇರ್, ದಟ್ ಈಸ್ ಎಕ್ಸ್ ಪ್ಲಸ್ ಸಿ ಬೈ ಎಕ್ಸ್ ಸ್ಕ್ವೇರ್. ಸೊ ಡಿಪೆಂಡಿಂಗ್ ಅಪಾನ್ ದಿ ಆಪ್ಷನ್ಸ್ ಯು ನೀಡ್ ಟು ರೆಡ್ಯೂಸ್ ದಿಸ್. ಸಿ, finding general solution is not at all difficult. All you need to remember is one simple formula like this. ಆಯಿತಾ? ಸಿ, ಇದು ಕೇಳಲಿಲ್ಲ ನಿಮಗೆ ಸಿ ಇ ಟಿನಲ್ಲಿ ಕ್ವಶನ್ ಎಷ್ಟು ಸಿಂಪಲಾಗಿ ಕೇಳ್ತಾರೆ ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗಬೇಕು. ಅವರು ಇದನ್ನೇ ಕೇಳ್ಬೋದಲ್ವಾ, ದೇ ಕ್ಯಾನ್ ಆಸ್ಕ್ ಜನರಲ್ ಸೊಲ್ಯೂಷನ್, ಬಟ್ ನೋ, ದಿಲ್ ನೆವರ್ ಆಸ್ಕ್, ದಿಲ್ ಆಸ್ಕ್ ಓನ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಯಾಕೆ ಹೇಳಿ? ಈವನ್ ದೇ ನೋಸ್ ಜನರಲ್ ಸೊಲ್ಯೂಷನ್ ಕೇಳಿದ್ರೆ ನೀವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಮಾಡಿ ಜನರಲ್ ಸೊಲ್ಯೂಷನ್ ಮಾಡೋಕ್ಕೆ ಇಟ್ ಟೇಕ್ಸ್ ಮೋರ್ ದೆನ್ 2 minutes. ಸೊ ದೇ ವಿಲ್ ನೆವರ್ ಆಸ್ಕ್. ಅವ್ರ ಕ್ವೆಶನ್ ಕೂಡ ಹೆಂಗೆ ಕೇಳ್ತಾರೆ ಅಂದರೆ ದೇ ಆಸ್ಕ್ ಓನ್ಲಿ ಸಚ್ ಕ್ವೆಶನ್ಸ್ ವೇರ್ ಯು ಕ್ಯಾನ್ ಸಾಲ್ವ್ ವಿದಿನ್ 1 minute. 1 minute ಸಾಲ್ವ್ ಮಾಡೋಕ್ಕೆ ಯಾವ ಕ್ವೆಶನ್ಸ್ ಆಗುತ್ತೋ ಅಂಥ ಕ್ವೆಶನ್ಸ್ನೇ ಕೇಳ್ತಾರೆ. ಕೆಲವೊಂದು ಕೇಳಿದ್ದಾರೆ, ಇಲ್ಲ ಅಂತಲ್ಲ. ದೇ ಹ್ಯಾವ್ ಆಸ್ಕ್ಡ್ ಫ್ಯೂ ಟೈಮ್ಸ್ ಟು ಫೈಂಡ್ ದಿ ಜನರಲ್ ಸೊಲ್ಯೂಷನ್, ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಬಟ್ ಬೇರೆ ಚಾಪ್ಟರ್ಸಿಂದ ಕ್ವೆಶನ್ ಸಿಂಪಲ್ ಆಗಿ ಕೇಳಿರ್ತಾರೆ. ಸೊ ಲೈಕ್ ದಿಸ್. ಸೊ ಬೋರ್ಡ್ ಪೀಪಲ್ ದೇ ನೋಸ್
you have to attend 60 questions within 60 minutes, so therefore they will give you 60 minutes and they'll ensure that you can solve all the 60 questions within 60 minutes ಆ ಥರ. ಇನ್ನು ಅದೇ ಥರ ನಿಮಗೆ ಲೈಕ್ ಈ ಕ್ವೆಶನ್ಸ್ಗೂ ಬೇಕಾದರೆ ನೀವು ಫೈಂಡ್ ಔಟ್ ಮಾಡಿ ಜನರಲ್ ಸೊಲ್ಯೂಷನ್ನು, ನೋ ಅಫೆನ್ಸ್. ಸೊ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಇನ್ನು 2 ಕ್ವೆಶನ್ಸ್ ಇದೆಯಲ್ಲ, ಅದೆರಡಕ್ಕೂ ನೀವು ಮಾಡ್ಕೊಳ್ಳಿ ಜನರಲ್ ಸೊಲ್ಯೂಷನ್ ಇಫ್ ಯು ವಿಶ್, ಸೊ ದಟ್ ನಿಮಗೇನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆಯ್ತಲ್ವಾ? ಐ ಹೋಪ್ ಐ ಶುಡ್ ಸ್ಟಾಪ್ ಹಿಯರ್ ಬಿಕಾಸ್ ಅಗೇನ್ ದ ಕಾನ್ಸೆಪ್ಟ್ ಈಸ್ ಲೈಕ್ ನೆಕ್ಸ್ಟ್ ಈ ಥರ ಫ್ಯಾಮಿಲಿ ಆಫ್ ಸರ್ಕಲ್ಸ್, ಪ್ಯಾರಾಬೋಲಾ, ಎಲಿಪ್ಸ್, ಸ್ಟ್ರೈಟ್ ಲೈನ್ಸ್, ಇದು ಒಂದು ಸೆಟ್ ಆಫ್ ಕ್ವೆಶನ್ಸು ಡಿಫ್ರೆನ್ಷಿಯಲ್ ಈಕ್ವೇಷನ್ಸಿಂದ. ಅದಾದಮೇಲೆ ಜನರಲ್ ಸೊಲ್ಯೂಷನ್. ಸೊ ಯೂಶಲಿ 4 ಪಾಸಿಬಲ್ ಕ್ವೆಶನ್ಸ್ ಇದೆ. ನಾನು ಎಲ್ಲನೂ ಒಂದೇ ದಿನ ಮಾಡ್ಬೋದು, ಬಟ್ ಆಗಲ್ಲ, ನಿಮ್ಮ ಕೈಯಲ್ಲಿ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ ಅದನ್ನು. ಒಂದು ಆರ್ಡರ್ ಆ್ಯಂಡ್ ಡಿಗ್ರಿ 100% ಗ್ಯಾರಂಟಿಡ್ ಕ್ವೆಶನ್. ಇನ್ನೊಂದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಇದು ಕೂಡ 100% ಗ್ಯಾರಂಟಿಡ್ ಕ್ವೆಶನ್ನು. ಇನ್ನೊಂದು ಜನರಲ್ ಸೊಲ್ಯೂಷನ್ ಅಥವಾ ಜಸ್ಟ್ ಸೊಲ್ಯೂಷನ್. ಸೊ ಇನ್ನೊಂದು ಬಂದು ಐದರ್ ದೇ ಲಾಸ್ಕ್ ಫ್ಯಾಮಿಲಿ ಆಫ್ ಸರ್ಕಲ್ಸು, ಮೋಸ್ಟ್ ಆಫನ್ ರಿಪೀಟೆಡ್ ಏನೋ ಸರ್ಕಲ್ಸ್ ಮೇಲೆ ಕ್ವೆಶನ್ಸ್ ಕೇಳಿದ್ದಾರೆ. ಸರ್ಕಲ್ಸು ಅಥವಾ ಎಲಿಪ್ಸು, ಪ್ಯಾರಾಬೋಲಾ ಆರ್ ಎಲಿಪ್ಸ್ ಅಥವಾ ಹೈಪರ್ಬೋಲಾ. ಸೊ ಇದ್ರ ಮೇಲೆ, ಬಟ್ ಯೂಶಲಿ ಕೇಳಿರೋದು ಸರ್ಕಲ್ಲು ಮತ್ತು ಹೈಪರ್ಬೋಲಾ, ಈ 2 ಮೇಲೇ ಕೇಳಿದ್ದಾರೆ. ಆಯಿತಾ? ಸೊ ನಾಳೆಗೆ ನಿಮಗೆ ಒಂದು ಸಣ್ಣ ಹೋಮ್ವರ್ಕ್ ಏನು ಅಂದರೆ, ಫಸ್ಟ್ ಪಿ ಯು ಸಿನಲ್ಲಿ ನೀವು ಫಸ್ಟ್ ಪಿ ಯು ಸಿದು ಅನಾಲಿಟಿಕಲ್ ಜಾಮೆಟ್ರಿನಲ್ಲಿ ನಿಮಗೆ ಸರ್ಕಲ್ಸ್ದು ಒಂದು ಸಣ್ಣ ಟಾಪಿಕ್ ಇದೆ. ಆಯಿತಾ? ಇಟ್ಸ್ ಹಾರ್ಡ್ಲಿ ಸ್ಮಾಲ್ ಟಾಪಿಕ್. ಅದನ್ನು ರಿವೈಸ್ ಮಾಡ್ಕೊಳ್ಳಿ ಒಂದು ಸಲ. ಸೊ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಒಂದು ಸಲ ರಿವೈಸ್ ಮಾಡ್ಕೊಳ್ಳಿ. ಲೈಕ್ ಏನು ಪ್ರಾಬ್ಲಮ್ಸ್ ಎಲ್ಲ ಮಾಡಿಬಿಡಿ. ಈಕ್ವೇಷನ್ ಆಫ್ ಎ ಸರ್ಕಲ್ ಹೆಂಗಿರುತ್ತೆ, ಲೈಕ್ ವಿ ಹ್ಯಾವ್ x² + y² = r², ಒಂದು ಫಾರ್ಮ್ ಇರುತ್ತೆ. ದೆರ್ ಆರ್ ಡಿಫ್ರೆಂಟ್ ಫಾರ್ಮ್ಸ್. ಆಯಿತಾ? ಅದನ್ನು ಒಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ, ಸೊ ದಟ್ ನಾಳೆ ನಾನು ಮಾಡಬೇಕಾದ್ರೆ ನಿಮ್ಗೆ ಅದು ಅರ್ಥ ಆಗುತ್ತೆ ಅಷ್ಟೇ. ಸರಿನಾ? ಸೊ ವಾಟ್ ಎವರ್ ವಿ ಹ್ಯಾವ್ ಲರ್ನ್ ಟುಡೇ ಇಸ್ ನಥಿಂಗ್ ಬಟ್ ಜಸ್ಟ್ ಫೈಂಡಿಂಗ್ ವಾಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆ್ಯಂಡ್ some sort of general solution. Then we'll meet tomorrow. We'll try to understand the questions related to straight line, circles, parabola, ellipse. ಅದೇ ಥರ ಕ್ವಶನ್ಸ್ ಎಷ್ಟೊಂದಿದೆ, 6-7 ಕ್ವಶನ್ಸ್ ಇದೆ. ಅದು ಮಾಡಿ ನಾಡಿದ್ದು ಈ ಚಾಪ್ಟರ್ನ ವೈಂಡ್ ಅಪ್ ಮಾಡ್ತೀನಿ. ವೈ ಆಮ್ ಗೋಯಿಂಗ್ ಸ್ಲೋ? ಬಿಕಾಸ್ ವಿ ಹ್ಯಾವ್ ನಾಟ್ ಲರ್ನ್ಡ್ ಇನ್ ಕ್ಲಾಸ್. ಈ ಚಾಪ್ಟರ್ನ ಕ್ಲಾಸಲ್ಲಿ ಓದಿಲ್ಲ, ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಆಯಿತಾ? ಬಟ್ ವೆಕ್ಟರ್ಸ್ ಅದೆಲ್ಲ 2-3 ದಿವಸದಲ್ಲಿ ಮುಗಿಸ್ಕೊಡ್ತೀನಿ. ಡನ್. ಸೊ ದಟ್ಸ್ ಆಲ್ ಫಾರ್ ನೌ. ವಿಲ್ ಮೀಟ್ ಟುಮಾರೋ. ನಿನ್ನೆ ನಾವೇನು ಡಿಸ್ಕಸ್ ಮಾಡಿದ್ವಿ ಅಂದರೆ ಹೌ ಟು ಫೈಂಡ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಸೊ ಫೈಂಡಿಂಗ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ವೆರಿ ಸಿಂಪಲ್. ಅಗೇನ್ ಜಸ್ಟ್ ರಿವಿಷನ್ ಅಷ್ಟೇ. ಐದರ್ ಟ್ರೈ ಟು ಅರೇಂಜ್ ಇನ್ ದಿಸ್ ಫಾರ್ಮ್ dy/dx + py = q, ಆರ್ dx/dy + px = q. ಈ 2 ಫಾರ್ಮಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ದೆನ್ e⁻⁴ p × dx. ಅದು ಈ ಕೇಸಿಗೆ ಬಂದರೆ ಸೇಮ್ ಥಿಂಗ್, e⁻⁴ p × dy. ಸೊ ವಾಟ್ ಎವರ್ ಅದನ್ನ ಇಂಟಿಗ್ರೇಟ್ ಮಾಡಿದ್ರೆ ವಾಟ್ ಎವರ್ ದಿ ಆನ್ಸರ್ ಯು ವಾಂಟ್ ಟು ಗೆಟ್, ದಟ್ ಈಸ್ ನಥಿಂಗ್ ಬಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಸೊ ಈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಸ್ವಲ್ಪ ಮುಂದಕ್ಕೆ ಹೋದರೆ ಜನರಲ್ ಸೊಲ್ಯೂಷನ್ ಸಿಗುತ್ತೆ, ನಾಟ್ ಫಾರ್ ಆಲ್, ಫ್ಯೂ ಕ್ವೆಶನ್ಸ್ಗೆ. ಆಯಿತಾ? ಸೊ ನಾವು ಲೆಟ್ ಅಸ್ ಲುಕ್ ಎಟ್ ದಿ ಕ್ವೆಶನ್ ನಂಬರ್ 34. ಸೊ ಕ್ವೆಶನ್ ನಂಬರ್ 34ಅಲ್ಲಿ ಏನು ಕೇಳ್ತಿದ್ದಾರೆ, ಜನರಲ್ ಸೊಲ್ಯೂಷನ್. General solution, it's one step ahead of what? Integrating factor. So the general solution of the differential equation is, so first to rewrite ಮಾಡ್ಕೊಳ್ಳೋಣ. So x² dy minus 2xy dx is equal to x⁴. ಸೊ ಇದನ್ನ rearrange ಮಾಡಿಕೊಂಡ್ರೆ, so I'll send this to other side. So x² dy is equal to x⁴ plus ಇದು x⁴ cos x dx. ಕಂಪ್ಲೀಟ್ ಇಕ್ವೇಷನ್ ಇಲ್ಲಿವರೆಗೂ ಇದೆ. ಸೊ ಇಲ್ಲಿ x⁴
cos x dx plus 2xy dx. ಸೊ ನೀವೇನಾದರೂ ಇಲ್ಲಿ ಡಿ ಎಕ್ಸ್ ಕಾಮನ್ ತೊಗೋತೀರಾ ಅಂದ್ಕೊಳ್ಳಿ, ದೆನ್ ಯು ಆರ್ ಲೆಫ್ಟ್ ವಿತ್ ಏನು ಸಿಗುತ್ತೆ ನೋಡಿ ಇವಾಗ. ಸೊ ಇಫ್ ಯು ಆರ್ ಟೇಕಿಂಗ್ ಡಿ ಎಕ್ಸ್ ಎಸ್ ಕಾಮನ್, ಯು ಆರ್ ಲೆಫ್ಟ್ ವಿತ್ ಎಕ್ಸ್ ಟು ದ ಪವರ್ ಆಫ್ 4 cos x plus 2xy to x square y dy. ಸೊ ಈ ಡಿ ಎಕ್ಸ್ ಈ ಕಡೆ ಕಳಿಸ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ಆ ಕಡೆ ಕಳಿಸ್ಕೊಳ್ಳಿ. ಸೊ ವಿ ವಿಲ್ ಗೆಟ್ dy by dx is equal to x to the power of 4 cos x plus 2xy, ಸಪ್ರೇಟಾಗಿ ಬರ್ಕೋತೀನಿ, ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ವೈ. ಸೊ ಮಲ್ಟಿಪ್ಲಿಕೇಶನ್ ಬಿಕಮ್ಸ್ ಡಿವಿಷನ್. ಸೊ dy by dx, ಇಲ್ಲಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ವಿಲ್ ಗೆಟ್ ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್. ಸೊ 1x ಕ್ಯಾನ್ಸಲ್ ಆದರೆ ವಿಲ್ ಗೆಟ್ ಪ್ಲಸ್ 2y by x. ಸೊ ಇದನ್ನು ಆ ಕಡೆ ಕಳಿಸ್ಕೊಳ್ಳಿ, ಗೆಟ್ dy by dx minus 2y by x is equal to x square cos x. So this is in the form of, ಯಾವ ಫಾರ್ಮಲ್ಲಿದೆ ಇದು, dy by dx plus py is equal to q. ಸೊ ಇದು ಜಸ್ಟ್ ರೀಅರೇಂಜ್ ಮಾಡ್ಕೊಂಡಿರೋದು ಅಷ್ಟೇ. ನೀವು ಸ್ವಲ್ಪ ಎಕ್ಸಾಮಲ್ಲಿ ಸ್ಪೀಡ್ ಪಿಕಪ್ ಮಾಡ್ಕೊಂಡು ಸ್ವಲ್ಪ ಸ್ಟೆಪ್ಸ್ನೆಲ್ಲ ಕಡಿಮೆ ಮಾಡ್ಕೊಂಡು ಮಾಡ್ತೀರಾ. ಸೊ ಇಲ್ಲಿ ಪಿ ಅಂದರೆ ಏನಿದೆ ಈಗ, ಪಿ ಇಸ್ ಈಕ್ವಲ್ ಟು ಮೈನಸ್ 2/x ಇದೆ, ಕ್ಯೂ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಕಾಸ್ ಎಕ್ಸ್. ನಾವು ವಾಟ್ ಈಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್? ಸೊ ಡೈರೆಕ್ಟಾಗಿ ಮಾಡಲ ಈಗ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಇ ಟು ದ ಪವರ್ ಆಫ್ ಪಿ ಇಂಟು ಡಿ ಎಕ್ಸ್, ದಟ್ ಈಸ್ ಇ ಟು ದ ಪವರ್ ಆಫ್ ಪಿ ಅಂದರೆ ಮೈನಸ್ 2/x dx. So that is e to the power of minus 2 1/x dx. So we know that integral of 1/x is how much? Log x. So log x, this you can write it as ninne ಹೇಳ್ಕೊಟ್ಟೆ ಇದು ಕರೆಕ್ಟಾ. log x to the power of minus 2 will get x to the power of minus 2, it's nothing but 1/x square. We got integrating factor. Once you got integrating factor, you can easily find out what? General solution. So what is general solution? Y into integrating factor is equal to integral of q into integrating factor into dx plus c. Y into integrating factor is 1/x square is equal to q is x square cos x. So integral into integrating factor is 1/x square plus c. ಸಿ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಆನ್ಸರ್ ಈಗ ಇಂಟಿಗ್ರೇಟ್ ಮಾಡಿದ್ರೆ ಸೈನ್ ಬರುತ್ತೆ ಅಂತ ಗೊತ್ತಾಯಿತು, ಬಟ್ ಎಲ್ಲ ಕಡೆನೂ ಸೈನ್ ಇದೆ. ಒಂದು ಆಪ್ಷನ್ ಎಲಿಮಿನೇಟ್ ಮಾಡ್ಕೋಬೋದು, ಯಾವ್ದು ಹೇಳಿ? ಆಪ್ಷನ್ ಎ ಎಲಿಮಿನೇಟ್ ಮಾಡ್ಕೋಬೋದು, ಬಿಕಾಸ್ ವಿ ಆರ್ ಪ್ರಿಟಿ ಮಚ್ ಶ್ಯೂರ್ ಇಂಟಿಗ್ರಲ್ ಆಫ್ ಕಾಸ್ ಇಸ್ ಸೈನ್ ಬರುತ್ತೆ. ಆಮೇಲೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ವಿ ಹ್ಯಾವ್ 1/x square, sorry, y into 1/x square is equal to integral of cos x is sin x plus c. Cross multiply ಮಾಡ್ಕೊಳ್ಳಿ, you get your answer. So y is equal to x square sin x plus c into x square, or if you can take out x square, you can simply write it as. ಸೊ ಕರೆಕ್ಟಾ? ಯಾವ ಆಪ್ಷನ್ ಇರುತ್ತೆ, ದಟ್ ವಿಲ್ ಬಿ ಯೋರ್ ಆನ್ಸರ್. ಐ ಹೋಪ್ ಆಪ್ಷನ್ ಬಿ ಈಸ್ ಯೋರ್ ಆನ್ಸರ್. ಆಯಿತಾ? ಸಿ ದಿಸ್ ಇಸ್ ಲೆಂತಿ, ಬಟ್ ಇಟ್ಸ್ ಅ ಕಂಟಿನ್ಯೂಷನ್ ಆಫ್ ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ಡ್ ಯೆಸ್ಟರ್ಡೇ. ಸೊ ಪ್ರೀವಿಯಸ್ ಕ್ವಶನಲ್ಲಿ ದೇ ಆಸ್ಕ್ಡ್ ಓನ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಬಟ್ ಹಿಯರ್ ದೇ ಆರ್ ಗೋಯಿಂಗ್ ಒನ್ ಸ್ಟೆಪ್ ಅಹೆಡ್ ಆ್ಯಂಡ್ ದೇ ಆರ್ ಆಸ್ಕಿಂಗ್ ಜನರಲ್ ಸೊಲ್ಯೂಷನ್. ಸೊ ಆಬ್ವಿಯಸ್ಲಿ ಇಟ್ಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ಇಲ್ಲಿ ಈ ಈಕ್ವೇಷನ್ಗೆ ರೆಡ್ಯೂಸ್ ಮಾಡ್ತೀರಾ ಗೊತ್ತಾ, ಈ ಪ್ರಾಸೆಸ್ನ ನೀವು ಫಾಸ್ಟಾಗಿ ಮಾಡಬೇಕು, ದೆನ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಎಲ್ಲ ಈಸಿಯಾಗಿ ಮಾಡ್ತೀರಾ. ಸೊ ಯು ಹ್ಯಾವ್ ಟೈಮ್ಸ್ ಸೇವ್ ಟೈಮ್. ಸೊ ಆಬ್ವಿಯಸ್ಲಿ ದಿಸ್ ಕನ್ಸ್ಯೂಮ್ಸ್ 2 minutes, ನೋ ಡೌಟ್ ಅಬೌಟ್. ನೀವು ಎಷ್ಟೇ ಫಾಸ್ಟಾಗಿ ಮಾಡಿದ್ರೆ 2 ನಿಮಿಷ ಬೇಕು. ನೆಕ್ಸ್ಟು ಇದು ಒನ್ ಕ್ವೆಶನ್ ವಿಚ್ ಇಸ್ ಅ ಕಂಟಿನ್ಯೂಷನ್ ಆಫ್ ಯೆಸ್ಟರ್ಡೇಸ್ ಕಾನ್ಸೆಪ್ಟ್. ಅದೇ ಥರ ದೇರ್ ಈಸ್ ಒನ್ ಮೋರ್ ಕ್ವೆಶನ್, ವಿಲ್ ಗೋ ಟು ದಟ್, ವಿಲ್ ಸಾಲ್ವ್ ಇಟ್.
ಸೊ ಲುಕ್ ಎಟ್ ಕ್ವಶನ್ ನಂಬರ್ 20. ಅಗೇನ್ ಇಲ್ಲೂ ನೋಡಿ ಅದನ್ನೇ ಕೇಳಿದ್ದಾರೆ. ದ ಕ್ವಶನ್ ಈಸ್ ದಿ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್. ಏನು ಕೊಟ್ಟಿದ್ದಾರೆ? ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಈ ಥರ ಕ್ವಶನ್ ನಿನ್ನೆ ಮಾಡಿದ್ವಿ, ಬಟ್ ವಿ ಹ್ಯಾವ್ ಡನ್ ಓನ್ಲಿ ಫಾರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ನಾವು ದೇ ಆರ್ ನಾಟ್ ಆಸ್ಕಿಂಗ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ದೇ ಆರ್ ಆಸ್ಕಿಂಗ್ ಜನರಲ್ ಸೊಲ್ಯೂಷನ್. ಲೆಟ್ ಇಸ್ ರೆಡ್ಯೂಸ್ ಟು ದಿಸ್ ಟು ಸ್ಟ್ಯಾಂಡರ್ಡ್ ಫಾರ್ಮ್. ಫಾರ್ ದ್ಯಾಟ್ ವಿಲ್ ಡಿವೈಡ್ ವಿತ್ ಎಕ್ಸ್. ಸೊ ಎಕ್ಸಿಂದ ಡಿವೈಡ್ ಮಾಡಿದಾಗ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ವಿ ವಿಲ್ ಗೆಟ್ dy by dx plus 2y by x is equal to x square by x is x. ಸೊ ಇಲ್ಲಿ ನೀವು ಕ್ಲಿಯರಾಗಿ ಐಡೆಂಟಿಫೈ ಮಾಡ್ಬೋದು. ವಾಟ್ ಈಸ್ ಪಿ ನಾವು? ಪಿ ಇಸ್ 2 by x. ವಾಟ್ ಈಸ್ ಕ್ಯೂ ನಾವು? ಎಕ್ಸ್. ಇಲ್ಲಿ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಇಸ್ ಎಕ್ಸ್. ಆಯಿತಾ? ಕನ್ಫ್ಯೂಸ್ ಆಗಬೇಡಿ. ವಾಟ್ ಈಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ದೆನ್? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು e to the power of p into dx. So e to the power of integral of 2 by x. So that is 2 ತಗೊಂಡ್ರೆ e to the power of 1 by x. So you can write it as e to the power of 2 log x. You can write this as e to the power of log x square. So you'll get x square. ಸೊ ಇಲ್ಲೆಲ್ಲ ನೀವು ಸ್ಟೆಪ್ಸ್ ಕಡಿಮೆ ಮಾಡ್ಕೋಬೋದು. ಎಲ್ಲ ಸ್ಟೆಪ್ಸು ತೋರಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ಬರ್ತಿರಲ್ವ, ವೆನ್ ಯು ಆರ್ ಇನ್ ದಿಸ್ ಪರ್ಟಿಕ್ಯುಲರ್ ಸ್ಟೆಪ್ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ. 1 by x. ಸೊ 2 ಮೇಲೆ ಹೋಗುತ್ತೆ, ಆನ್ಸರ್ ವಿಲ್ ಬಿ 1 by x. ಎಕ್ಸ್ ಸ್ಕ್ವೇರ್ ಅನ್ನೋದು ಗೊತ್ತಾಗ್ಬಿಡಬೇಕು. ಸೊ ಯು ಕ್ಯಾನ್ ಅವಾಯ್ಡ್ ಆಲ್ ದೀಸ್ ಸ್ಟೆಪ್ಸ್. ಈ ಸ್ಟೆಪ್ಸ್ನೆಲ್ಲ ಮಾಡೋ ಅವಶ್ಯಕತೆ ಇರಲ್ಲ. ಸೊ ದ್ಯಾಟ್ ಯು ವಿಲ್ ಗೆಟ್ ಎ ಕಾನ್ಫಿಡೆನ್ಸ್, ಅಥವಾ ಯು ಕ್ಯಾನ್ ಸ್ಕಿಪ್ ದೀಸ್ ಸ್ಟೆಪ್ಸ್ ಓನ್ಲಿ ಥ್ರೂ ಪ್ರಾಕ್ಟೀಸ್. ಸೊ ನಾವು ವಾಟ್ ಈಸ್ ದ ಜನರಲ್ ಸೊಲ್ಯೂಷನ್ ಹಿಯರ್? That is y into integral factor is equal to integral q into integral factor dx plus c. So y integral factor ಎಷ್ಟಿದೆ? x square is equal to q ಎಷ್ಟಿದೆ? x into x square dx plus c. x into x square is x cube ಆಯಿತು. x cube ಅಂದರೆ ಎಷ್ಟು ಬರುತ್ತೆ? x to the power of 4 by 4 plus c. You can write this as ಇಲ್ಲಿ. So y is equal to okay fine, y of x square is equal to x to the power of 4 plus c by 4. LCM ತಗೊಂಡ್ರೆ so y is equal to x square plus c by 4x square. So this is your general solution. So let's look into the options now. I'm sorry, this is x to the power of 4. ಸೊ ನಿಮಗೆ ಆಪ್ಷನಲ್ಲಿ ಇಲ್ಲಿ ಮಾಡ್ತೀರಲ್ವ, ಇಷ್ಟು ಮಾಡಿದ್ಮೇಲೆ ನಿಮಗೆ ಒಂದಂತೂ ಶೋರ್ ಆಯಿತು. ಸೊ ಯುಲ್ ಗೆಟ್ x to the power of 4. ಸೊ x to the power of 4 ಬರುತ್ತೆ ಅಂತ ಗೊತ್ತಾದಮೇಲೆ ಈವನ್ ಆಫ್ಟರ್ ಟೇಕಿಂಗ್ LCM ಆಲ್ಸೋ ಯು ಕ್ಯಾನ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ ಇವೆರಡರಲ್ಲಿ ಡಿಸೈಡ್ ಮಾಡಬೇಕು. ಸೊ ಅದಕ್ಕೆ ನೀವು ಮಾಡಲೇಬೇಕಾಗತ್ತೆ. ಸೊ option D is the correct answer. See, till here, again I'm telling you, till here it was yesterday's concept, that is integrating factor. ಅದಾದಮೇಲೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಟು ಫೈಂಡ್ ಜನರಲ್ ಸೊಲ್ಯೂಷನ್. ಇದು 2015 ಕ್ವೆಶನ್, ಅದರಲ್ಲಿ ಕೇಳಿದ್ದಾರೆ. ಸೊ ಅದೇ ಥರ ಒನ್ ಮೋರ್ ಕ್ವೆಶನ್ ಬೇಸ್ಡ್ ಆನ್ ಯೆಸ್ಟರ್ಡೇಸ್ ಥಿಂಗ್ ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ಡ್. ಕ್ವೆಶನ್ ನಂಬರ್ 18 ನೋಡಿ, ಇದು ಇನ್ನೂ ಸಿಂಪಲ್ ಆಯಿತು. ಇದು 2014 ಕೇಳಿದ್ದಾರೆ. ಅಗೇನ್ ಇಲ್ಲೇನು ಕೇಳ್ತಿದ್ದಾರೆ? ಜನರಲ್ ಸೊಲ್ಯೂಷನ್. ಸೊ ದ ಕ್ವೆಶನ್ ಈಸ್ dy by dx plus y by x is equal to 3x. So this is of the form dy by dx plus py is equal to q. ಈ ಸ್ಟ್ಯಾಂಡರ್ಡ್ ಫಾರ್ಮಲ್ಲೇ ಇದೆ ತಾನೆ. ಸೊ ಇವಾಗ ನೀವೇನು ಮಾಡ್ಬೋದು? ಇಲ್ಲಿ p ಅಂದರೆ ಏನೀಗ? p ಅಂದರೆ 1 by x, q ಅಂದರೆ 3x. ವಾಟ್ ಈಸ್ ಯುವರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್? e to the power of integral p into dx. So e to the power of integral 1 by x dx, it's nothing but e to the power of log x. Log e 1 ಆದರೆ, so you'll get x. Then what is your general solution? See, general solution is
y into integral factor is equal to integral q into integral factor dx plus c. So y into x is equal to integral 3x into x dx plus c. Integral of x square ಏನು ಬರುತ್ತೆ 3x square by 2 plus c. ಕರೆಕ್ಟಾ? ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಏನಾದರೂ ತಪ್ಪು ಇನ್ನು ಎಲ್ ಸಿ ಎಮ್ ತೊಗೊಂಡು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ ದಟ್ ಯು ವಿಲ್ ಗೆಟ್ 3x square plus 2c by 2 ಇದು y of x. So y is equal to, you can get 3x square plus 2c by 2x. ಬಟ್ ನಮ್ಗೆ ಆನ್ಸರ್ ಈ ಫಾರ್ಮಲ್ಲಿ ಇಲ್ಲ ಸರ್. ಎಕ್ಸ್ ಸ್ಕ್ವೇರ್ದು ಇದು ಮಾಡೋಕ ಎಕ್ಸ್ ಕ್ಯೂಬ್ ಬೈ 3 ಬರುತ್ತಲ್ಲ ಸರ್? ಕರೆಕ್ಟ್. ಸೊ ಇದು ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ ಎಕ್ಸ್ ಕ್ಯೂಬ್ ಬೈ 3. ಸೊ 3 ಕ್ಯಾನ್ಸಲ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ದಟ್. ಸೊ ಈಗ ಗೆಟ್ ಎಕ್ಸ್ ಕ್ಯೂಬ್ ಪ್ಲಸ್ ಸಿ. ಸೊ ಈಗ ಎಕ್ಸ್ ಈ ಕಡೆಗೆ ಬಂದರೆ y is equal to x cube by x plus c by x. You'll get x square plus c by x. Thanks for that. So ಈಗ ನೋಡಿ ಯಾವ ಆಪ್ಷನ್? ಆಪ್ಷನ್ ಬಿನಾ? ಕರೆಕ್ಟಾ? ಸೊ ದೀಸ್ ಆರ್ ದಿ ಸೆಕೆಂಡ್ ಸೆಟ್ ಆಫ್ ಕ್ವೆಶನ್ಸ್. ಮೀನ್ಸ್ ಫಸ್ಟ್ ಡೇ ನಾವು ಮಾಡಿದ್ದು ಪ್ಯೂರ್ಲಿ ಆರ್ಡರ್ ಆ್ಯಂಡ್ ಡಿಗ್ರಿ. ಕರೆಕ್ಟಾ? ಸೊ ನಿನ್ನೆ ಮಾಡಿದ್ದು ನಾವು ಇನ್ನೊಂದು ಕಾನ್ಸೆಪ್ಟ್ ಯಾವುದು? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇವತ್ತು ಒಂದು ಸ್ಟೆಪ್ ಎಕ್ಸ್ಟ್ರಾ ಹೋದ್ವಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗಿಂತ ಒಂದು ಸ್ವಲ್ಪ ಮುಂದೆ ಹೋದರೆ ಜನರಲ್ ಸೊಲ್ಯೂಷನ್ ತೆಗಿಬೇಕು. ಆ್ಯಂಡ್ ಈ ಥರ ಮೀನ್ಸ್ ಈ ಜನರಲ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು ನಾನು ಐ ಹ್ಯಾವ್ ಟಾಟ್ ಯು ಓನ್ಲಿ ದೋಸ್ ಕ್ವೆಶನ್ಸ್ ವಿಚ್ ಆರ್ ಆಫ್ ದ ಫಾರ್ಮ್ dy by dx ಪ್ಲಸ್ py is equal to q. ಸೊ ಈ ಫಾರ್ಮಲ್ಲಿದ್ದರೆ ಜನರಲ್ ಸೊಲ್ಯೂಷನ್ ಯಾವ ಥರ ತೆಗಿಬೋದು ಅಂತ. ಇದು ಬಿಟ್ಟು ಸೊ ಇವೆರಡನ್ನೂ ನೀವು 2 ಸೆಟ್ ಅಂತ ತೊಗೊಳ್ಳಿ. ಸೊ ಇವೆರಡು ಒಂದೇ ಆಯಿತು ಅಂದ್ಕೊಳ್ಳಿ. ಸೊ ದಿಸ್ ಇಸ್ 1 ಸೆಟ್ ಅಂದ್ಕೊಳ್ಳಿ, 100% ಕ್ವೆಶನು. ಇವೆರಡನ್ನೂ 1 ಸೆಟ್ ಅಂತ ತೊಗೊಂಡ್ರೆ ವಿ ಹ್ಯಾವ್ ಡನ್ 2 ಕಾನ್ಸೆಪ್ಟ್ಸ್ ವಿತ್ ದಿಸ್. ಇನ್ನು ಬಿಟ್ಟರೆ ಥರ್ಡ್ ಕಾನ್ಸೆಪ್ಟ್ ಬಂದು ಇದರಿಂದ ಮೀನ್ಸ್ CET ಪಾಯಿಂಟ್ ಆಫ್ ವ್ಯೂಯಿಂದ ದೇ ಆರ್ ಆಸ್ಕಿಂಗ್ ವಿತ್ ರೆಸ್ಪೆಕ್ಟ್ ಟು ಅನಾಲಿಟಿಕಲ್ ಜಿಯೋಮೆಟ್ರಿ. ನೀವು ಫಸ್ಟ್ PUC ನಲ್ಲಿ ಓದಿರ್ತೀರ, ಸರ್ಕಲ್ಸು, ಹೈಪರ್ಬೋಲಾ, ಎಲಿಪ್ಸು, ಅವುಗಳನ್ನು ಬೇಸ್ ಮಾಡಿಕೊಂಡು ಕ್ವೆಶನ್ಸ್ ಕೇಳ್ತಿದ್ದಾರೆ. ಆಯಿತಾ? ಸೊ ಒನ್ಸ್ ಅದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ಇನ್ನು ರೆಸ್ಟ್ ಆಫ್ ದಿ ಕ್ವೆಶನ್ಸ್ ಲೈಕ್ ಆರ್ಡಿನರಿ ಡಿಫ್ರೆನ್ಷಿಯಲ್ ಈಕ್ವೇಷನ್ಸಲ್ಲಿ ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಗಿರ್ಬೋದು ಎಲ್ಲ ಹೇಳ್ಕೊಡ್ತೀನಿ. ನಿಮಗೆ ಬೇಕು ಅಂದರೆ ತೊಗೊಳ್ಳಿ. ಬಟ್ 2 ಕ್ವೆಶನ್ಸ್ 100% ಆನ್ಸರ್ ಮಾಡ್ಬೋದು. ಇಫ್ ದೇ ಆಸ್ಕ್ ಯು 3, ಇಫ್ ದೇ ಆಸ್ಕ್ ಯು 4, 3 ಕ್ವೆಶನ್ಸ್ ಅಂತೂ ಆನ್ಸರ್ ಮಾಡೋಷ್ಟು ಲೆವೆಲ್ಗೆ ಪ್ರಿಪೇರ್ ಆಗಬೇಕು. ಆಯಿತಾ? ಸೊ ವಿತ್ ದಿಸ್ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಟೈಪ್ ಆಫ್ possible questions from differential equations.